ನಮಸ್ಕಾರ ರೀ. ಇವತ್ತು ಕನ್ನಡಿಗ ಚಾನಲ್ YT ಮೂಲಕ ನಿಮ್ಮೆಲ್ಲರಿಗೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ಕಾಂಗ್ರೆಸ್ಸಿನ ಸಚಿವರೇ ಬೆಳೆಸ್ತಾ ಇದ್ದಾರೆ ಅನ್ನುವಂಥ ಒಂದು ವಿಷಯವಾಗಿ ಈ ಸಂಚಿಕೆಯ ಮೂಲಕ ನನ್ನೆಲ್ಲ ವೀಕ್ಷಕರಿಗೆ ತಲುಪಿಸಲಿಕ್ಕೆ ನಾನು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಹೌದು, ಇದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಒಂದು ವಿಚಾರ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಕಾಂಗ್ರೆಸ್ಸಿಗರಿಗೆ ತಮ್ಮದೇ ಆದಂಥ ಘನತೆ, ಗೌರವ ಹಾಗೂ ಪಕ್ಷದ ಬೆಳವಣಿಗೆ ಬೇಕಾಗಿಲ್ಲ. ಅವರಿಗೆ ಭಾರತೀಯ ಜನತಾ ಪಕ್ಷವನ್ನು ಬೆಳೆಸುವುದು ಮುಖ್ಯ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರು ತಾವು ಏನು ಮಾಡ್ತಾ ಇದ್ದೇವೆ, ಏನು ಮಾತಾಡ್ತಾ ಇದ್ದೇವೆ ಹಾಗೂ ತಾವು ಯಾವ ರೀತಿ ನಡೆದುಕೊಳ್ತಾ ಇದ್ದೇವೆ ಅನ್ನೋದನ್ನೇ ಅವರು ಬರೆತಂತೆ ಕಾಣಿಸ್ತಾ ಇದೆ ಅನ್ನುವಂಥ ಭಾಷೆ ನಮ್ಮ ನಾಡಿನ ಬಹುತೇಕರಿಗೆ ನಮ್ಮ ನಾಡಿನ ಜನರಿಗೆ ಅರ್ಥ ಆಗ್ತಾ ಇದೆ ಇತ್ತಿತ್ತಲಾಗಿ ಅನ್ನುವಂಥ ವಿಚಾರಗಳು ಕೂಡ ಹಲವಾರು ಜನರ ಬಾಯಿಂದ ಕೇಳಿ ಬರ್ತಾ ಇರೋದು ಕೂಡ ಉಂಟು. ಹೀಗಿರುವಾಗ ಭಾರತೀಯ ಜನತಾ ಪಕ್ಷದ ನಾಯಕರು ಈಗ ಸುಮ್ಮನೆ ಕುಳಿತಿದ್ದಾರೆ. ಅವರಿಗೆ ಮುಂದೆ ನಾವು ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು, ಜೊತೆಗೆ ನಾವು ಯಾವ ರೀತಿ ನಮ್ಮ ಪಕ್ಷವನ್ನು ಬೆಳೆಸಬೇಕು, ಅಧಿಕಾರಕ್ಕೆ ತರಬೇಕು, ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು, ರಾಜ್ಯದ ಆಡಳಿತವನ್ನು ನಡೆಸಬೇಕು ಅನ್ನುವಂಥ ವಿಚಾರವನ್ನೇ ಮರೆತಂತೆ ಅವರು ನಡೆದುಕೊಳ್ತಾ ಇರ್ತಾ ಇರೋದು ಕೂಡ ಜನರು ಗಮನಿಸ್ತಿರ್ತಕ್ಕಂಥ ಒಂದು ವಿಚಾರ. ಹೀಗಿರುವಾಗ ಅವರ ಒಂದು ಪಕ್ಷದ ಬೆಳವಣಿಗೆಗೆ ಅವರು ಕಾರಣಕರ್ತರಾಗೋದಿಲ್ಲ. ಆ ಒಂದು ವಿಷಯವಾಗಿ ಕಾಂಗ್ರೆಸ್ಸಿನ ಹಲವಾರು ಮಂತ್ರಿಗಳು ಕಾಂಗ್ರೆಸ್ಸಿನ ಬೆಳವಣಿಗೆಗೆ ಹಾಗೂ ಅದಕ್ಕೆ ನೀರೆರೆದು ಪೋಷಿಸುವುದಕ್ಕೆ ಕಾರಣೀಕರ್ತರಾಗುತ್ತಿದ್ದಾರೆ ಅನ್ನುವಂಥ ಭಾವನೆಗಳು ರಾಜ್ಯದ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಪ್ರತಿಧ್ವನಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಹೀಗೇನಾದರೂ ಮುಂದುವರೆದಿದ್ದೇನೆ ಅಂತಂದರೆ ಕರ್ನಾಟಕದಲ್ಲಿ ಮುಂದೊಂದು ದಿನ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇತ್ತ ಅನ್ನುವಂಥ ಕುರುಹುಗಳನ್ನು ಹುಡುಕುವುದು ಕೂಡ ಕಷ್ಟವಾಗುವಂಥ ಒಂದು ಸನ್ನಿವೇಶ ನಿರ್ಮಾಣವಾಗಿರೋದಂತೂ ಸತ್ಯ. ಹೀಗಿರುವಾಗ ಈ ಒಂದು ವಿಷಯ ಈಗ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ RSS ಅಂಗಸಂಸ್ಥೆಗಳಾದಂಥ RSS ಭಾರತೀಯ ಜನತಾ ಪಕ್ಷದ ಆಗಿರ್ತಕ್ಕಂಥ ಸಂಘಟನೆಗಳು ಅವು ಪಕ್ಷಕ್ಕೆ ಸಂಬಂಧ ಇಲ್ಲದೆ ಇರತಕ್ಕಂಥ ಒಂದು ಸಂಘಟನೆಗಳು. ಆದರೂ ಕೂಡ ಅವು ಭಾರತೀಯ ಜನತಾ ಪಕ್ಷಕ್ಕೆ ತನ್ನದೇ ಆದಂಥ ಒಂದು ಶಕ್ತಿ, ಸಾಮರ್ಥ್ಯ ಹಾಗೂ ಒಳ್ಳೆಯ ವಿಚಾರಗಳು ಆ ಒಂದು ಪಕ್ಷಕ್ಕೆ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ತನ್ನ ಒಂದು ಚಟುವಟಿಕೆಗಳನ್ನು ನಡೆಸ್ತಾ ಇರೋದು ಕೂಡ ನಮ್ಮ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಪ್ರಚಲಿತ ಇರತಕ್ಕಂಥ ಒಂದು ವಿಚಾರ. ಹೀಗಿರುವಾಗ RSSನವರು ಪ್ರತಿ ವರ್ಷ ಅವರು ಒಮ್ಮೆ ಎರಡು ಸಲನೂ ಪಥ ಸಂಚಲನಗಳನ್ನು ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ನಡೆಸ್ತಾ ಇರತಕ್ಕಂಥದ್ದನ್ನು ಸ್ವಾಭಾವಿಕ. ಹಾಗಿರುವಾಗ ಆ ಒಂದು ಪಥ ಸಂಚಲನಕ್ಕೆ ನಮ್ಮ ರಾಜ್ಯದ ಸಚಿವರೊಬ್ಬರು, ಅದು ಮಲ್ಲಿಕಾರ್ಜುನ್ ಖರ್ಗೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಅವರ ಸುಪುತ್ರರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದು ಕೂಡ ಆ ಪಕ್ಷದ ಒಂದು ಬೆಳವಣಿಗೆಗೆ ಕಾರಣವಾಯಿತು. ಹೀಗಿರುವಾಗ ಅದಕ್ಕೆ ಅವರು ತಡೆಯಾಜ್ಞೆಯನ್ನು ತಂದರೂ ಕೂಡ ಇಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ನೀವು ಪಥಸಂಚಲನಗಳನ್ನು ನಡೆಸುವಂತಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಅದು ಹಲವಾರು ದಿಕ್ಕುಗಳನ್ನೇ ಬದಲಾಯಿಸಿತು ಅನ್ನುವಂಥ ವಿಷಯಗಳು ಕೂಡ ನಮ್ಮ ನಡುವೆ ಉಂಟಾದವು. ಹಾಗಿರುವಾಗ ಅದಕ್ಕೇನು ತೊಂದರೆ ಇಲ್ಲ. ಆದರೆ ಆ ಪಥಸಂಚಲನವನ್ನು ಅವರು ತಮ್ಮಷ್ಟಕ್ಕೆ ತಾವು ನಡೆಸ್ತಾ ಇದ್ದರು. ಅವರ ಒಂದು ವಿಚಾರಗಳನ್ನು ಹಾಗೂ ಭಾವನೆಗಳನ್ನು ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದರು ಹಾಗೂ ಅವರ ಒಂದು ನಿಯತ್ತಿನ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದರು. ಹಾಗಿರುವಾಗ ಇಲ್ಲಿಯವರೆಗೂ ಕೂಡ ಆ ಒಂದು ವಿಷಯವಾಗಿ ಯಾರೂ ಕೂಡ ಚಕಾರ ಶಬ್ದ ಎತ್ತಿರಲಿಲ್ಲ. ಹಾಗಿರುವಾಗ ಪ್ರಿಯಾಂಕಾ ಖರ್ಗೆಯವರು ಅದನ್ನು ತಮ್ಮ ಮೈಮೇಲೆ ಎಳೆದುಕೊಂಡು RSS ಪಥಸಂಚಲನವನ್ನು ನಡೆಸಕೂಡದು ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪಿಸಿದಾಗ ಅದು ಬಹುತೇಕ ಹಿಂದೂಗಳಿಗೆ ಅಪತ್ಯವಾಗಿ ಕಾಣಿಸ್ತು. ಹಾಗಿರುವಾಗ ಆ ಅಪತ್ಯವೇ ಮುಂದೊಂದು ದಿನ ಭಾರತೀಯ ಜನತಾ ಪಕ್ಷಕ್ಕೆ ಪಥ್ಯವಾಗಿ ಹಾಗೂ ಆ ಪಕ್ಷ ಅಧಿಕಾರವನ್ನು ಹಿಡಿಯೋದಕ್ಕೆ ಒಂದು ಆಧಾರವಾಗಿ ನಡೀತಿರ್ತಕ್ಕಂಥ ಒಂದು ಸನ್ನಿವೇಶಗಳಲ್ಲಿ ಇದು ಕೂಡ ಒಂದು ಅಂತ ನಾನು ಭಾವಿಸ್ತೀನಿ. ಹೀಗಿರುವಾಗ ಭಾರತೀಯ ಜನತಾ ಪಕ್ಷಕ್ಕೆ ಅವರ ಪಕ್ಷದ ನಾಯಕರು ಹಾಗೂ ಬಹುತೇಕ
ಬಹುತೇಕ ನಾಯಕರು ಈಗ ಅವರು ಗರ ಬಡಿದಂತೆ ತಮ್ಮ ಮನೆಯಲ್ಲಿ ಕುಳಿತು ಬಿಟ್ಟಿದ್ದಾರೆ. ಅಲ್ಲೊಂದು ಇಲ್ಲೊಂದು ಆ, ವಿಚಾರಗಳನ್ನು ಇಟ್ಕೊಂಡು ಅವರು ಹೋರಾಟವನ್ನು ಮಾಡ್ತಾ ಇರೋದು ಅದು ಈಗಿನ ಮಟ್ಟಿಗೆ ಅದು ಅಷ್ಟೊಂದು ಪರಿಣಾಮಕಾರಿಯಾಗಿ ಸಾರ್ವಜನಿಕರಿಗೆ ಕಾಣಿಸ್ತಾ ಇಲ್ಲ. ಹೀಗಿರುವಾಗ ಅವರ ಪಕ್ಷವನ್ನು ಬೆಳೆಸಲಿಕ್ಕೆ ಮೋದಿನೇ ಬೇಕು. ಅವರ ಪಕ್ಷಗಳನ್ನು ಬೆಳೆಸಲಿಕ್ಕೆ RSS ಉಪ ಸಂಘಟನೆಗಳೇ ಸಾಕು ಅನ್ನುವಂಥ ಭಾವನೆ ಅವರಲ್ಲಿ ಇದೆ. ಆ ಸಂಘಟನೆಗಳಿಂದ ಹಾಗೂ ಮೋದಿಯವರ ನಾಯಕತ್ವದ ಗುಣಗಳಿಂದ ಅವರು ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯಗಳಿಂದ ನಾವು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತೀವಿ ಅನ್ನುವಂಥ ಭಾವನೆಗೆ ಅವರು ಬಂದಂತೆ ಕಾಣಿಸ್ತಾ ಇದೆ. ಅದು ಸತ್ಯವೂ ಕೂಡ. ಹೀಗಿರುವಾಗ ಮುಂದೊಂದು ದಿನ ಭಾರತೀಯ ಜನತಾ ಪಕ್ಷಕ್ಕೆ ಇದೇ ಮುಳುವಾಗಿ ಕಾಡಬಹುದೇನೋ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತಾ ಇರೋದು ಕೂಡ ಅಷ್ಟೇ ನಿಜ. ಹೀಗಿರುವಾಗ ಬಹುತೇಕ ನಾಯಕರನ್ನು ಭಾರತೀಯ ಜನತಾ ಪಕ್ಷದಲ್ಲಿ ಇರತಕ್ಕಂಥ ಬಹುತೇಕ ನಾಯಕರು ಅನಿಸಿಕೊಂಡಂಥವರಿಗೆ ಮುಂದಿನ ಸಲ ಟಿಕೆಟನ್ನು ಕೊಡಬಾರದು. ಆ ಪಕ್ಷದ ವರಿಷ್ಠ ಮಂಡಳಿ ಅವರನ್ನು ಪಕ್ಷದ ಸಂಘಟನೆಗೆ ಹಚ್ಚಬೇಕು ಹಾಗೂ ಹೊಸ ಮುಖಗಳಿಗೆ ಹಾಗೂ ಪ್ರತಿಭಾನ್ವಿತರಿಗೆ ಪಕ್ಷದ ಒಂದು ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡುವಂಥವರನ್ನು ಗುರುತಿಸಿ ಅವರು ಪಕ್ಷದ ಟಿಕೆಟನ್ನು ನೀಡಿದರೆ ಮುಂದೊಂದು ದಿನ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿಯೂ ಕೂಡ ಅಭೂತಪೂರ್ವವಾದಂಥ ಬಹುಮತದೊಂದಿಗೆ ಆಡಳಿತದ ಚುಕ್ಕಾಣಿಯನ್ನು ಹಿಡಿಬಹುದು. ಈಗ ಇಲ್ಲಿವರೆಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತದಿಂದ ಆಯ್ಕೆಯಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿಲ್ಲ. ಅದು ಏನೋ ಒಂದು ಬೇರೆ ಪಕ್ಷಗಳಲ್ಲಿ ಇರತಕ್ಕಂಥ ಒಡಕನ್ನು ಮುಂದಿಟ್ಟುಕೊಂಡು ಅದಕ್ಕೆ ಒಂದು ಶಕ್ತಿಯನ್ನು ತುಂಬಿ ಆ ಪಕ್ಷದ ಹಿರಿಯ ನಾಯಕರೆನಿಸಿಕೊಂಡವರು ತಾವು ಅಧಿಕಾರದ ಚುಕ್ಕಾಣಿ ಹಿಡಿಯಲಿಕ್ಕಾಗಿ ಅದನ್ನು ಬಳಸಿಕೊಂಡಿರ್ತಕ್ಕಂಥ ಉದಾಹರಣೆಗಳಿಂದ ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯದಲ್ಲಿ ಬೇರೂರಿದೆ ಅನ್ನುವಂಥ ಒಂದು ಮನೋಸ್ಥಿತಿಗೆ ಅವರು ಬಂದಿದ್ದಾರೆ. ಆದರೆ ಹಾಗಿಲ್ಲ. ಹಾಗಿರುವಾಗ ಈಗ ಏನು ಮಾಡಬೇಕಂತಂದರೆ ಹೊಸ ಮುಖಗಳಿಗೆ ನೀವು ಮಣೆ ಹಾಕಬೇಕು. ಆ ಒಂದು ಹೊಸ ಮುಖಗಳನ್ನು ಮುಂದಿಟ್ಟುಕೊಂಡು ನೀವು ಚುನಾವಣೆಯನ್ನು ಎದುರಿಸಿದ್ದೇ ಆತಂದರೆ ನಿಮ್ಮ ಪಕ್ಷಕ್ಕೆ ಹಾಗೂ ನಿಮ್ಮ ಒಂದು ಪಕ್ಷದ ಬೆಳವಣಿಗೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುನ್ನಡೆ ಸಾಧಿಸಲಿಕ್ಕೆ ಸಾಧ್ಯ ಆಗ್ತತಿ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು, ಕನ್ನಡಿಗ ಚಾನಲ್ಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಮಾಡಿರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.